ಈ ಮಹಾರಾಣಿಗೋಸ್ಕರ ನಾವು ಕಾಯ್ತಾ ಕೂತ್ಕೋಬೇಕು. ಕರ್ಮ. ಈಗಲಾದ್ರೂ ಊಟ ಮಾಡಬಹುದಾ? ಶುರು ಮಾಡಬಹುದು. ಮಾತಂಗಿ, ನನಗೆ ಬೆಂಡೆಕಾಯಿ ಪಲ್ಯ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ? ಇಷ್ಟ ಇಲ್ಲ ಅಂದ್ರೆ ಯಾಕೆ ಮಾಡಿದ್ಯಾ? ಮೆನುನ ಚೇಂಜ್ ಮಾಡೋದಕ್ಕೆ ಹೇಳಿದ್ದು ನಾನೇ. ಇನ್ ಮುಂದೆ ಈ ಮನೇಲಿ ಏನ್ ಅಡಿಗೆ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಹೇಳೋದು ನಾನೇ. ನೋಡಿ, ನಿಮಗಿಷ್ಟ ಆಗಿರೋದನ್ನ ನೀವು ತಿನ್ನಿ. ನಿಮ್ಗಿಷ್ಟ ಆಗಿದ್ದನ್ನ ತಂದು ನಮ್ಮ ಗಂಟ್ಲಲ್ಲಿ ತೋರಿಸ್ಬೇಡಿ. ರಾಣಿ, ಭಾವನೆ ಹೇಳ್ತಿರೋದು ಸರಿಯಾಗಿದೆ. ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನ ಮಾಡಿಸ್ಕೊಳ್ಳಿ ಬಿಡು. ಮನೇಲಿ 10 ಜನ ಇದ್ದೀವಿ. 10 ಜನನು ಒಂದೊಂದು ಅಡಿಗೆ ಹೇಳಿದ್ರೆ ಯಾರ್ಗ್ ತಾನೇ ಮಾಡೋದಕ್ಕಾಗತ್ತೆ? ಏನ್ ಮಾತಂಗಿ? ಹಾ ಮೊರೆ. ಒಂದು ರೀತಿ ನೀನು ಹೇಳ್ತಿರೋದು ಸರಿನೇ ಇದೆ. ಹೀಗೆ ಮಾಡಿದ್ರೆ ಹೇಗೆ? ಇನ್ಮೇಲೆ ಊಟದ ಮೆನುನ ಆರ್ತಿನೇ ಡಿಸೈಡ್ ಮಾಡಲಿ, ಆಗಬಹುದಾ? ಬಾವ ಈ ಮನೆ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ. ಸೀತಕ್ಕ ಇದ್ದಾಗ ಎಲ್ಲರೂ ಅವ್ರ ಮಾತು ಕೇಳ್ತಿದ್ರಿ. ನಾನ್ ಹೇಳಿದ್ರೆ ಕೇಳೋದಕ್ಕೆ ಏನ್ ಪ್ರಾಬ್ಲಮ್ ನಿಮ್ಗೆ? ಅಮ್ಮ ಎಲ್ರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಮೆನ್ಯೂ ಮಾಡ್ತಿದ್ರು. ತಮ್ಮಿಷ್ಟಕ್ಕೆ ಮಾಡ್ತಿರ್ಲಿಲ್ಲ. ಇಲ್ಲಿ ಅಡಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾ ಇರೋದು ನೀನೊಬ್ಳೆ, ಇನ್ಯಾರೂ ಇಲ್ಲ. ಅದೇ ನನಗೂ ಈ ಪಲ್ಯ ಇಷ್ಟ ಆಗ್ತಿಲ್ಲ. ಪರವಾಗಿಲ್ಲ ಅತ್ತೆ, ನೀವು ತಿನ್ನು ಅಂತ ಹೇಳಿದ್ರೆ ತಿಂತೀನಿ. ಅಕ್ಕ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೆ. ನಾಳೆ ನಿಂಗೆ ಏನು ಬೇಕೋ ಅದನ್ನೇ ಮಾಡ್ಕೊಂಡು ತಿನ್ನುವಂತೆ. ಆರ್ತಿ, ಯಾಕೆ ಸುಮ್ಮನೆ ಕೂತಿದ್ಯಾ? ಊಟ ಮಾಡು. ಆರ್ತಿ, ಹಾ ಅಶೋಕ್. ಊಟ ಮಾಡು ಅಂದೆ. ಬೇಡ ಅಶೋಕ್, ನನ್ಗೆ ಯಾಕೋ ಹಸಿವಿಲ್ಲ. ಬೇಡ ಅಂದ್ರೆ ಹೇಗೆ? ಸ್ವಲ್ಪ ಆದ್ರೂ ಊಟ ಮಾಡು. ಇಲ್ಲಿ ಏಯ್ ಮಾತಂಗಿ, ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗಿ ಮೊಸರನ್ನ ತಗೊಂಡ್ ಬಾ. ಏಯ್, ಮೊಸರನ್ನ ತಗೊಂಡ್ ಬಾ ಅಂದ್ರೆ ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಮೊಸರನ್ನ ತಿನ್ಲಿಲ್ಲ ಅಂದ್ರೆ ನನಗ್ ನಿದ್ದೆ ಬರಲ್ಲ ಅಂತ ನಿನಗೆ ಗೊತ್ತು ತಾನೆ? ಹೋಗಿ ತಗೊಂಡ್ ಬಾ. ಅಮ್ಮೋರೆ, ಮೊಸರನ್ನ ಮಾಡಿದ್ದೆ, ಆದ್ರೆ ಅದು ಏನದು? ಅತ್ತೆ, ಅದು ಅದು ಬೆಕ್ಕು ಬಂದು ಮೊಸರನ್ನಕ್ಕೆ ಬಾಯಿ ಹಾಕ್ಬಿಡ್ತು. ಅದಕ್ಕೆ ಚೆಲ್ಬಿಟ್ಟೆ. ಇವರಿಬ್ರು ಮಧ್ಯೆ ಏನೋ ನಡೀತಾ ಇದೆ. ಅದೇನು ಅಂತ ಗೊತ್ತಾಗ್ತಿಲ್ಲ. ಇವರಿಬ್ರು ಮೇಲೂ ಕಣ್ಣಿಡ್ಬೇಕು. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು ಬಂಗಾರ, ಏನೂ ಆಗಲ್ಲ. ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರಲ್ವಾ, ಹಾಯಾಗಿ ನಿದ್ದೆ ಬರುತ್ತೆ. ನನಗೆ ಭಯ ಆಗ್ತಿದೆ ಡ್ಯಾಡಿ. ಹೆದರ್ಕೋಬಾರ್ದು ಚಿನ್ನ, ನೀನು ಬ್ರೇವ್ ಗರ್ಲ್ ಅಲ್ವಾ? ನೀನು ಹೆದರ್ಕೊಂಡಷ್ಟು
ನಿನ್ನ ಒಳಗಿರೋ ಭಯ ನಿನ್ನ ಹೆದರಿಕೆನ ಹೆಚ್ಚು ಮಾಡ್ತಾನೆ ಇರತ್ತೆ. ಅದನ್ನೆಲ್ಲ ಮರೆತು ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೋ. ಮಮ್ಮಿ ಹಾ ಒಂದ್ ಹಾಡು ಹೇಳು ಮಮ್ಮಿ. ಮಮ್ಮಿ ನನಗ್ ಮಾತ್ರ ಕಥೆ ಹೇಳ್ಬೇಕು. ಇಷ್ಟೊತ್ತಲ್ಲ ಹಾಡ, ಸುಮ್ಮನೆ ಮಲ್ಕೋ. ನಂಗೆ ನಿದ್ದೆ ಬರ್ದೇ ಇದ್ದಾಗ ಕಥೆ ಹೇಳಿ ಹಾಡು ಹೇಳಿ ಮಲಗಿಸಿದೆ ತಾನೇ. ನನಗೆ ಮೂಡಿಲ್ಲ ಚೈತು, ನನ್ನ ಮನ್ಸು ಸರಿಗಿಲ್ಲ. ಸುಮ್ಮನೆ ಮಲ್ಕೋ ಅಂತ ಹೇಳಿದ್ನಲ್ಲ. ಕಣ್ಣು ಮುಚ್ಕೋ ಕಂದ, ನಿದ್ದೆ ಬರುತ್ತೆ. ಆರತಿ, ಹೊರಡೋಣ. ಮಮ್ಮಿ ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ಬೇಡಿ, ನನ್ನ ಜೊತೆನೆ ಮಲ್ಕೊಳ್ಳಿ. ಮಮ್ಮಿ ಮಮ್ಮಿ ನನಗೆ ಕತೆ ಹೇಳಬೇಕು, ಬೇಗ ರೂಮಿಗೆ ಬಾ. ಆರತಿ, ಏನಾಯ್ತು? ಏನಿಲ್ಲ ರೀ, ಏನಿಲ್ಲ. ಮಮ್ಮಿ ಪ್ಲೀಸ್ ನನ್ನ ಜೊತೆ ಮಲ್ಕೊಳ್ಳಿ. ಸುಮ್ಮನೆ ಮಲ್ಕೋ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ವೇದತೆ ಹೇಳಿದಿನ ಮನ್ಸಿನಲ್ಲಿ ಇಟ್ಕೋ. ದೆವ್ವ ಗಿವ್ವ ಯಾವುದೂ ಇರಲ್ಲ. ದೇವ್ರ ಹತ್ರ ಹೋದವರು ಯಾವತ್ತೂ ವಾಪಸ್ ಬರಲ್ಲ. ಸುಮ್ಮನೆ ಚಿರು ಬಂದಿದ್ದಾನೆ ಅಂತ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಮಲ್ಕೋ. ಚಿರು ಬಂದಿಲ್ಲ, ಚಿರು ಬರಲ್ಲ. ಚಿರು ಬಂದ್ರೆ ನಿನ್ನ ಯಾಕೆ ಸತಾಯಿಸ್ತಾನೆ? ಚಿರುಗೆ ಕೋಪ ಇರೋದು ನನ್ನ ಮೇಲೆ, ನಿನ್ ಮೇಲೆ ಯಾಕೆ ಸಿಟ್ ಮಾಡ್ಕೋತಾನೆ? ಚಿರು ಬಂದಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಅರ್ಥನೇ ಆಗಲ್ಲ ಅಲ್ವಾ? ಯಾಕೆ ಇವಳು ಒಂಥರ ಬಿಹೇವ್ ಮಾಡ್ತೀಯಾಳೆ? ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ. ಏನೋ ವಿಚಿತ್ರವಾಗಿ ಆಡ್ತೀಯಾಳೆ. ಏನಾದ್ರೂ ಮುಚ್ಚಿಡ್ತಿದ್ದಾಳ? ನನ್ನ ಕ್ಷಮಿಸ್ಬಿಡು ಕಂದ, ನನ್ನ ಕ್ಷಮಿಸ್ಬಿಡು. ಚೈತು, ಇವತ್ತು ನಾನು ನಿನ್ ಜೊತೆ ಮಲಗ್ತೀನಿ. ಅಮ್ಮ ತುಂಬಾ ಟಯರ್ಡ್ ಆಗಿದ್ದಾಳೆ. ಅವಳು ಹೋಗಿ ರೂಮಲ್ಲಿ ಮಲ್ಕೊಳ್ಳಿ, ಓಕೆನಾ? ಗುಡ್ ನೈಟ್.
ಆರ್ತಿ, ಈ ಕತ್ಲಲ್ಲಿ ಏನ್ ಮಾಡ್ತಿದ್ಯಾ? ಅದು ಅಡುಗೆ ಮನೆಗತ್ತೆ. ಏನದು ಕೈಯಲ್ಲಿ? ಏನ್ ಬಚ್ಚಿಟ್ಕೋತಿದ್ಯಾ? ಅದು ಏನಿಲ್ಲ ಅತ್ತೆ, ರೂಮಲ್ಲಿ ಇಂಕ್ ಬಾಟ್ಲು ಚೆಲ್ಲೋಗಿತ್ತು, ಅದನ್ನು ಕ್ಲೀನ್ ಮಾಡೋಣ ಅಂತ ಪಾತ್ರೆಯಲ್ಲಿ ನೀರು ತೊಗೊಂಡೋಗಿದ್ದೆ ಅಷ್ಟೇ. ನೀನ್ ಯಾಕೆ ಕ್ಲೀನ್ ಮಾಡ್ದೆ? ಕೆಲಸದವಳು ಏನ್ ಮಾಡ್ತಿದ್ದಾಳೆ? ಮಾತಂಗಿಗೆ ನಾನೇ ಏನು ಹೇಳಲಿಲ್ಲ ಅತ್ತೆ. ಪಾತ್ರೆ ಇಡೋದಕ್ಕೂ ನೀನೇ ಬರ್ಬೇಕಾ? ಕೂಗಿ ಹೇಳಿದ್ರೆ ಅವಳು ಬರ್ತಿರ್ಲಿಲ್ವಾ? ನಾನು ಹಾಗೆ ಕುಡಿಯೋದಕ್ಕೆ ನೀರು ತಗೋಬೇಕಿತ್ತು, ಅದಕ್ಕೆ. ಏನು, ಅವಳು ನೀರು ತಂದಿಟ್ಟಿಲ್ವಾ? ಕೆಲಸದವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಹೀಗೆ ಆಗೋದು. ಹೊಟ್ಟೆ ತುಂಬ ಊಟ, ಹಾಕೊಳ್ಳೋದಕ್ಕೆ ಬಟ್ಟೆ, ಇರೋದಕ್ಕೆ ಮನೆ, ಟೈಮ್ ಕರೆಕ್ಟಾಗಿ ಸಂಬಳನೂ ಎಣಿಸ್ಬೇಕು, ಕೆಲಸ ಮಾತ್ರ ಹೇಳಬಾರ್ದು. ಥೂ, ಕೆಲಸದವ್ರು ಇದ್ರೂ ನಾವೇ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು. ಚಿಕ್ಕ ಕೆಲಸ ಅಲ್ವಾ ಅತ್ತೆ, ಪರವಾಗಿಲ್ಲ ಬಿಡಿ. ಹೇಳಿದರೆ ಪಾಪ ಮಾಡ್ತಿದ್ರು, ನಾನೇ ಹೇಳಲಿಲ್ಲ ಅಷ್ಟೇ. ಆರ್ತಿ, ಮಾತಂಗಿನ ನಿನ್ನಿಂದ ದೂರ ಇಡು. ಅವಳ ಮುಖ ಲಕ್ಷಣ ಸರಿ ಇಲ್ಲ. ರಾವ್ ಬಡ್ದಂಗೆ ಇರ್ತಾಳೆ. ಯಾವಾಗಲೂ ದೆವ್ವ ನೋಡಿರ್ತಾರ ಅನ್ಕೊಂಡೇ ಇರ್ತಾಳೆ. ಅವಳ ಮುಖ ಏನಾದರೂ ನೋಡಿದ್ರೆ ಇರೋ ಬರೋ ಖುಷಿನೂ ಹಾಳಾಗೋಗುತ್ತೆ. ಇಷ್ಟರಲ್ಲೇ ಅವಳನ್ನ ಕೆಲಸದಿಂದ ತೆಗ್ದಾಕ್ಬೇಕು ಅಂತಿದ್ದೀನಿ. ಯಾರಾದರೂ ಒಳ್ಳೆಯವ್ರು ಸಿಕ್ಕಿದ್ರೆ ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಇಷ್ಟೆಲ್ಲ ಆದಮೇಲೆ ನಾನು ಈ ಮನೆ ಬಿಟ್ಟು ಹೊಟ್ಟೋಗ್ತೀನಾ? ಸಾಧ್ಯನೇ ಇಲ್ಲ. ಈ ಮನೆ ಅನ್ನದ ಋಣ ನನ್ನ ಮೇಲಿದೆ. ಈ ಮನೆಯಲ್ಲಿ ಎಷ್ಟು ದಿನ ಇರಬೇಕು, ಯಾವಾಗ ಹೋಗಬೇಕು ಅಂತ ನಿರ್ಧಾರ ಮಾಡೋದು ನೀವಲ್ಲ ರಾಣಿ ಅಮ್ಮೋರೆ, ನಾನು. ಚೈತ್ರು, ಡ್ಯಾಡಿ, ಏನಾಯ್ತಮ್ಮ? ಇಲ್ಲಿಗೆ ಯಾಕೆ ಬಂದೆ? ಡ್ಯಾಡಿ, ಡ್ಯಾಡಿ, ಇನ್ನು ಮುಂದೆ ಚಿರು ವಿಷಯನ ನಿಮ್ಮ ಅಪ್ಪನ ಹತ್ರ ಮಾತಾಡಬಾರ್ದು. ಹಾಗಂತ ನನಗೆ ಮಾತು ಕೊಡು. ಡ್ಯಾಡಿ, ಅದು ವಾಶ್ರೂಮ್ಗೆ ಹೋಗ್ಬೇಕಿತ್ತು. ವಾಶ್ರೂಮ್ ಅಲ್ಲಿದೆ ತಾನೆ, ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿಗೆ ಹೇಗೆ ಬಂದು ಗೊತ್ತಿಲ್ಲ ಡ್ಯಾಡಿ. ಅಟ್ಲೀಸ್ಟ್ ನಿಂಗೆ ಎಚ್ಚರ ಆದ ತಕ್ಷಣ ನಾನು ಎಬ್ಬಿಸ್ಬೇಕಲ್ವಾ? ಸರಿ ಬಾ, ನಡಿ. ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ್ರಿ ಅಂತ ನಾನು ಇನ್ಯಾವತ್ತೂ ನಿಮ್ಮನ್ನು ದೂರಲ್ಲ ರಾಯ್ರೆ, ದೂರಲ್ಲ.